ಅಲ್ಲಿ ಉದ್ಘಾಟನೆ ಆಗ್ತದೆ. ಈ ಪ್ರವಚನ ಎಲ್ಲ ಮುಗಿದ ಮೇಲೆ ಮತ್ತು 3ನೇ ತಾರೀಕು ಇಲ್ಲಿ ಬೀದರ್ದಲ್ಲಿದೆ. ಯಾಕಂದ್ರೆ ಅದು ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ಬೆಳಗ್ಗೆ ಒಂದು ಕಾಲೇಜ್ ಮಕ್ಕಳ ಜೊತೆ, ಯಾಕೆ ಅವ್ರಿಗೆ ಬಸವಣ್ಣವ್ರ ಪರಂಪರೆ ಇತಿಹಾಸ ಅವ್ರಿಗೆ ಜಾಗೃತಿ ಮಾಡಿದ್ರೆ ಮುಂದೆ ಇನ್ನಿಷ್ಟು ಎಲ್ಲ ರೀತಿಯ ಜಾಗೃತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ 11 ಗಂಟೆಯಿಂದ ಮಧ್ಯಾಹ್ನವರೆಗೆ ನಡೀತದೆ. ಅವ್ರ ಜೊತೆ ದೊಡ್ಡ ದೊಡ್ಡ ವಿದ್ವಾಂಸರು, ಚಿಂತಕರು, ಮಠಾಧೀಶರು ಆ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆ ಮಕ್ಕಳಿಗೆ ಅಲ್ಲಿ ಸಂವಾದ ಮುಗಿದ ಮೇಲೆ ಅಲ್ಲೇ ಪ್ರಸಾದ ಇರ್ತದೆ. ಒಂದು ರಂಗಮಂದಿರದಲ್ಲಿ ಅಥವಾ ಯಾವುದೋ ಕಾಲೇಜ್ದಲ್ಲಿ ಈ ರೀತಿ ನಡೀತದೆ. ಅದು ಮುಗಿದ ಮೇಲೆ ಮತ್ತೆ ಸಾಯಂಕಾಲ 5 ಗಂಟೆಗೆ ಒಂದು ಪಥಸಂಚಲನ ಇರ್ತದೆ. ಅದೊಂದು ರಥ ಇರ್ತದೆ. ಒಂದು 50 ಜನ ಮಠಾಧೀಶರು ಇರ್ತಾರೆ. ಈ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 5ನೇ ತಾರೀಕಿನ ತನಕ 50ಕ್ಕಿಂತನೂ ಒಂದೊಂದು ಊರಲ್ಲಿ 50ಕ್ಕಿಂತ ಹೆಚ್ಚು ಸ್ವಾಮೀಜಿಯವರು ಇದ್ರಾಗೆಲ್ಲ ಪಾಲ್ಗೊಳ್ತಾರೆ. ಇದು ಬೀದರ್ದಲ್ಲಿ ಆ ಪಥಸಂಚಲನದಿಂದ ಮುಗಿದ ತಕ್ಷಣ 6 ಗಂಟೆಯಿಂದ 8 ಗಂಟೆ 2 ತಾಸು ವೇದಿಕೆ ಕಾರ್ಯಕ್ರಮ ಇರ್ತದೆ. ಅದು ಮುಗಿದ ಮೇಲೆ ಒಂದು ಜಂಗಮದ ಅಡೆಗೆ ಅಂತ ತಿಳ್ಕೊಂಡು ನಾಟಕ ಇರ್ತದೆ. ಆ ನಾಟಕ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ. ಇವೆಲ್ಲ ಕಾರ್ಯಗಳಲ್ಲಿ ತಮಗೆ ಎಲ್ಲೆಲ್ಲಿ ಸಂಬಂಧಿಕರು ಸ್ನೇಹಿತರು ಇದ್ದಾರೋ ಅವ್ರಿಗೆ ತಪ್ಪದೇ ನೀವು ತಿಳಿಸ್ರಿ. ಯಾಕಂತಂದ್ರೆ ನಾಳಿನ ದಿನ ಏನಿದ್ರೂ ಹೆಸರು ಬಾಲ್ಕಿದೇ ಬರ್ತದೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಂದ ತಕ್ಷಣ ಹೆಸರು ಬರೋದು ಬಾಲ್ಕಿದೇ ಬರ್ತದೆ. ಹೀಗಾಗಿ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರಂಗ ಆ ವಾತಾವರಣ ಮಾಡಿರಿ. ಕೊನೆಗೆ ಇದು ಅಕ್ಟೋಬರ್ 5ನೇ ತಾರೀಕು ಬೆಂಗಳೂರಲ್ಲಿ ಭಾಲ್ಕಿಯಿಂದ ಹೆಚ್ಚಿನ ಸಂಖ್ಯೆ. ಆವಾಗ ಇಲ್ಲದ ಟ್ರೈನ್ ಭಾಲ್ಕಿಯಿಂದ ಬುಕ್ ಮಾಡಿ ಇಲ್ಲದೇ ಎಲ್ಲರೂ ಕೂಡ್ಕೊಂಡು ಈ ಭಾಲ್ಕಿದಿಂದ 1,000ಕ್ಕಿಂತ ಹೆಚ್ಚಿನ ಸಂಖ್ಯೆ ಇಲ್ಲದ ಹೊರಡಬೇಕು ಅಂತಕ್ಕಂಥ ಸಂಕಲ್ಪ ಅಪ್ಪೋರ್ದಿದೆ. ಅದನ್ನು ನೀವೆಲ್ಲರೂ ಈಡೇರಿಸಬೇಕು. ಯಾಕಂದ್ರೆ ಇಲ್ಲಿ ಸಾಯಂಕಾಲ ಕುಂತೇವಂದ್ರೆ ಬೆಳಗ್ಗೆ ಹೋಗಿದ ತಕ್ಷಣ ಜಳಕ ಪೂಜೆ ಮುಗಿದ ತಕ್ಷಣ ಉಪಹಾರ ಮಾಡ್ಕೊಂಡು ಅಲ್ಲೇ ಕಾರ್ಯಕ್ರಮ ಮುಗಿಸಿ ಮಧ್ಯಾಹ್ನವರೆಗೆ ಮತ್ತೆ ಅಲ್ಲಿ ಪ್ರಸಾದ ಮುಗಿಸಿ ಮತ್ತೆ ಟ್ರೈನಿಗೆ ಹತ್ತಕ್ಕಂಥದ್ದು. ಅದು ಭಾಲ್ಕಿ ಅಥವಾ ಬೀದರ್ ಟ್ರೈನ್ ಯಾವ್ದು ಅನುಕೂಲ ಆಗ್ತದೋ ಅದನ್ನು ಮಾಡಿ ಇಲ್ಲದ ಹೆಚ್ಚಿನ ಸಂಖ್ಯೆ 1000 ಅಲ್ಲತ್ತಿದ್ದೆವು, ಅದಕ್ಕಿಂತನೂ ಹೆಚ್ಚಿನ ಸಂಖ್ಯೆ ಆಗಬೇಕು ಅನ್ನೋದೇ ಅಪ್ಪೋರ ಸಂಕಲ್ಪ ಇದೆ. ಅದು ತಾವೆಲ್ಲ ಈಡೇರಿಸ್ತೀರಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಂದು ಸಾರಿ ಇದೇ ತಿಂಗಳ 25ರಿಂದ ಆಗಸ್ಟ್ 25ರವರೆಗೆ ಪ್ರವಚನ. ಆ ನಂತರ ಈ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 5ರವರೆಗೆ